ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಮನೆಗೆ 3 ಜನ ಕಂಟೆಸ್ಟೆಂಟ್ ಬರ್ತಿರೋದು ಯಾರು ಅಂತಂದ್ಬಿಟ್ಟು ಪ್ರೋಮೋ ಮೂಲಕ ಈಗ ಬಿಡುಗಡೆ ಮಾಡಿದ್ದಾರೆ. ಆಲ್ಮೋಸ್ಟು ಮೊದಲನೇ ಪ್ರೋಮೋ ಬಿಟ್ಟಾಗ ಇಲ್ಲಿ ಮಾಸ್ಕ್ ಹಾಕ್ಬಿಟ್ಟು ತೋರಿಸಿದ್ರು. ಇನ್ನಿಲ್ಲಿ ಅದು ಯಾರು ಅಂತ ಕೂಡ ಇಲ್ಲಿ ಗೊತ್ತಾಗಿತ್ತು. ಕಾಕ್ರೋಚ್ ಸುದಿಯವರು ಈಗ ಬಿಗ್ ಬಾಸ್ ಮನೆಗೆ ಮೊದಲನೇ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ ಅಂತಂದ್ಬಿಟ್ಟು ಪ್ರೋಮೋದಲ್ಲಿ ಗೊತ್ತಾಯಿತು. ಆನಂತರ ಮಂಜು ಭಾಷಿಣಿಯವರು, ಇವರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಟಿಸ್ತಿದ್ರು. ಅವರು ಕೂಡ ಬಿಗ್ ಬಾಸ್ ಮನೆಗೆ ಈಗ 2ನೇ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ಆದರೆ 3ನೇ ಕಂಟೆಸ್ಟೆಂಟ್ ನಿಜವಾಗ್ಲೂ ಕೂಡ ಇದು ಆಶ್ಚರ್ಯ ಆಗುತ್ತೆ. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಹೆಸರುಗಳು ಓಡಾಡ್ತಾ ಇತ್ತು. ಬಟ್ ಇವ್ರ ಹೆಸರಂತೂ ಎಲ್ಲೂ ಕೂಡ ಇಲ್ಲಿ ಲೀಕ್ ಆಗಿರಲಿಲ್ಲ. ಬಟ್ ಆದರೆ ಈಗ ಪ್ರೋಮೋ ಮೂಲಕನೇ ಇಲ್ಲಿ ಗೊತ್ತಾಗಿದೆ. ಇನ್ನಿದಕ್ಕೆ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ. ವ್ಯಕ್ತಿತ್ವದ ಆಟಕ್ಕೆ ಹಳ್ಳಿಯಿಂದ ಬಿಗ್ ಬಾಸ್ ಮನೆಗೆ 3ನೇ ಸ್ಪರ್ಧಿಯಾಗಿ ಬಂದ ಮಲ್ಲಮ್ಮ ಅಂತಂದ್ಬಿಟ್ಟು. ಎಲ್ಲ ಪ್ರೋಮೋಗಿಂತ ತುಂಬಾ ಚೆನ್ನಾಗಿರೋ ಪ್ರೋಮೋ ಅಂತಂದರೆ ಮಲ್ಲಮ್ಮ ಅವ್ರದ್ದು. ಆಲ್ಮೋಸ್ಟು ಈ ಒಂದು ಪ್ರೋಮೋನ ಬಿಟ್ಟು ಉತ್ತರ ಕರ್ನಾಟಕ ಮಂದಿ ಅಂತೂ ಸಿಕ್ಕಾಪಟ್ಟೆ ಇಲ್ಲಿ ಖುಷಿಯಾಗಿದ್ದಾರೆ. ಇನ್ನಿಲ್ಲಿ ಕಮೆಂಟ್ಗಳ ಸುರಿಮಳೆನೇ ಇಲ್ಲಿ ಹರಿಸಿದ್ದಾರೆ. UK ಮಂದಿ ಸಪೋರ್ಟ್ ಎಲ್ಲ ಕೂಡ ಇಲ್ಲಿ ಮಲ್ಲಮ್ಮನಿಗೆ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ದು ಮೊದಲನೇ ಪ್ರೋಮೋ ಬಿಡುಗಡೆ ಆದಾಗೆ ಇಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಹೇಳಿದರು, ಎಲ್ಲ ಗೊತ್ತು ಅನ್ನೋರಿಗೆ ಭ್ರಮೆ ಅಂತಂದ್ಬಿಟ್ಟು. ನಾವೀಗ ಏನೊಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವೋ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಅಂತಂದ್ಬಿಟ್ಟು. ಅದೇ ರೀತಿ ಈ ಒಂದು ಪ್ರೋಮೋ ನೋಡಿದಾಗೂ ಕೂಡ ಅನ್ನಿಸ್ತು. ವೀಕ್ಷಕರೇ, ಸದ್ಯ ಈಗ 3 ಜನ ಕಂಟೆಸ್ಟೆಂಟ್ಗಳು ಯಾರು ಅಂತ ಗೊತ್ತಾಗಿದೆ. ಇನ್ನಿಲ್ಲಿ ಬಗೆ ಬಗೆಯ ಕಮೆಂಟ್ ಅಂತೂ ಇಲ್ಲಿ ನೆಟ್ಟಿಗರು ಹರಿಸ್ತಾನೆ ಇದ್ದಾರೆ. ಇನ್ನು ಮಲ್ಲಮ್ಮ ಅವ್ರಿಗೆ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ. ಆಲ್ಮೋಸ್ಟ್ ಬಿಗ್ ಬಾಸ್ ಸೀಸನ್ 11ನಲ್ಲಿ ಹನುಮಂತ್ ಅವ್ರಿಗೆ ಯಾವ ರೀತಿಯಾದ ಒಂದು ಸಪೋರ್ಟ್ ಸಿಕ್ಕಿತ್ತು, ಅವರು ಯಾವ ರೀತಿಯಾಗಿ ಮಾತಾಡ್ತಿದ್ರು, ನಿಜವಾಗ್ಲೂ ಕೂಡ ಆ ಮಾತುಗಳನ್ನ ಇಲ್ಲಿ ಹನುಮಂತ್ ಅವ್ರು ಯಾವ ರೀತಿ ಮಾತಾಡ್ತಿದ್ರು ಅದ್ರಿಗಿಂತ ತುಂಬ ಚೆನ್ನಾಗಿ ಇಲ್ಲಿ ಮಲ್ಲಮ್ಮ ಅವರು ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಕಲ್ಮಶ ಇಟ್ಕೊಳ್ದೆ ಮನಸ್ಸಲ್ಲಿ ನಿಷ್ಕಲ್ಮಶವಾಗಿ ಇಲ್ಲಿ ಮಾತಾಡ್ತಾರೆ. ಯಾಕಂತಂದರೆ ಅವ್ರದ್ದು ಒಂದು ಪ್ರೋಮೋ ನೋಡಿದ್ರೆ ಗೊತ್ತಾಗ್ತದೆ ಅವರು ಯಾವ ರೀತಿ ಇಲ್ಲಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ತುಂಬಾ ಒಳ್ಳೆಯವರು. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಮಂದಿ ಅಂದರೆ ಸುಮ್ಮನೆನಾ? ನಿಜವಾಗ್ಲೂ ಕೂಡ ಇದೊಂದು ಉತ್ತಮ ಆಯ್ಕೆ ಅಂತಲೇ ಹೇಳ್ಬೋದು. ಬಟ್ ಆದರೆ ಇಲ್ಲೊಂದು ಕಮೆಂಟ್ ಬಂದಿತ್ತು, 1 ವಾರ ಅನ್ನೋಷ್ಟಕ್ಕೆ ಇವರು ಇರಲ್ಲ, ಕಾಣೆ ಆಗಿರ್ತಾರೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಏಜ್ ನೋಡಿದ್ರೆ ಆ ರೀತಿ ಅನ್ನಿಸ್ಬೋದು. ಏನಕ್ಕೆ ಅಂದರೆ ಕೆಲವೊಬ್ಬರು ಗೆಸ್ ಮಾಡೋದು ಅದೇ ರೀತಿ. ಲಾಸ್ಟ್ ಸೀಸನ್ ನೀವು ತೊಗೊಂಡ್ರೆ ಯಮುನಾ ಅವರು ಇಲ್ಲಿ ಫಸ್ಟ್ ವೀಕಲ್ಲೇ ಇಲ್ಲಿ ಎಲಿಮಿನೇಟ್ ಆದರು. ಅದೇ ರೀತಿ ಇವರು ಆಗಬಹುದು ಅಂತಂದ್ಬಿಟ್ಟು ಎಲ್ಲರೂ ಗೆಸ್ ಮಾಡ್ತಾರೆ. ಆದರೆ ಇಲ್ಲಿ ಪ್ರೋಮೋದಲ್ಲೇ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ, ನಾವು ಏನೊಂದು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದು ಅನ್ಎಕ್ಸ್ಪೆಕ್ಟ್ ಆಗಿ ಇದ್ದೇ ಇರುತ್ತೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಅಂದರೆ ನಾವು ಏನೊಂದು ಅನ್ಕೊಂತೀವೋ ಅದು ಇರಲ್ಲ ಅಂತಂದ್ಬಿಟ್ಟು. 100% ಆಗಿ ಇವರು ಕೂಡ ಇವಾಗ ಎಲ್ಲರೂ ಅಂದ್ಕೊಂಡಿರೋದೇನಪ್ಪ ಅಂತಂದರೆ ಮಲ್ಲಮ್ಮ ಅವರು ಬೇಗನೆ ಮನೆಗೆ ಹೋಗ್ಬಿಡ್ತಾರೆ, ಅಂದರೆ ಫಸ್ಟ್ ವೀಕಲ್ಲಿ ಎಲಿಮಿನೇಟ್ ಆಗಿಬಿಡ್ತಾರೆ ಅಂತಂದ್ಬಿಟ್ಟು. ಕೆಲವೊಬ್ಬರು ಈಗ 100ರಲ್ಲಿ ಒಬ್ಬರು ಆ ರೀತಿ ಅನ್ಕೊತಾರೆ ಅಂತಾರಲ್ಲ, ಆ ರೀತಿಯಾಗಿ ಅಂದ್ಕೊಂಡಿದ್ದಾರೆ. ನನ್ನ ಪ್ರಕಾರ ನಿಜವಾಗ್ಲೂ ಕೂಡ ಇವರು ತುಂಬಾ ಒಳ್ಳೆ ಕಂಟೆಸ್ಟೆಂಟು ಅಂತ ಕೂಡ ಇಲ್ಲಿ ಅನ್ನಿಸ್ತಾ ಇದೆ. ಇನ್ನು ವೀಕ್ಷಕರೇ, ಸದ್ಯ ಈಗ 3 ಜನ ಕಂಟೆಸ್ಟೆಂಟ್ಗಳು ಯಾರು ಅಂತ ಗೊತ್ತಾಗಿದೆ. ನಾನಿಲ್ಲಿ ಕಳೆದ ವಿಡಿಯೋದಲ್ಲಿ ಇನ್ನೂ ಯಾರ್ಯಾರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಮಾಡಾಕಿದ್ದೀನಿ. ಸದ್ಯ ಈ 3 ಜನ ಕಂಟೆಸ್ಟೆಂಟ್ಗಳಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.